ಮುಖ್ಯಮಂತ್ರಿಗಳೇ ಭ್ರಷ್ಟರಾದ್ರೆ ನಾಡನ್ನ ಹೇಗೆ ರಕ್ಷಣೆ ಮಾಡ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಬಿಜೆಪಿಗರ ಮೇಲಿನ ಕೇಸ್ ಬಿಡಿ, ಮೂಡ ಅಕ್ರಮದ ಬಗ್ಗೆ ಮಾತಾಡಿ ಅಂದಿದ್ದಾರೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್. ಸಿಎಂ ವಿರುದ್ಧ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಾನು ಸಿಎಂ ಆಗಿ ಮುಂದುವರಿತೀನಿ ಅಂತಂದ್ರೆ ಹೇಗೆ? ಮೊದಲು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟು ಹೊರಗೆ ಬನ್ನಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶ್ವಥ್ ನಾರಾಯಣ್. ನಿಮ್ಮ ಪಕ್ಷದಲ್ಲಿ ಭ್ರಷ್ಟ ಸಿಎಂ ಇದ್ದು ಕೂಡಲೇ ರಾಜೀನಾಮೆಯನ್ನ ಪಡೀರಿ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈಗ ಅಶ್ವಥ್ ನಾರಾಯಣ್ ಒತ್ತಾಯವನ್ನ ಮಾಡಿದ್ದಾರೆ. ಬಿಜೆಪಿಗರ ಮೇಲೆ ಕೇಸ್ ಬಿಡಿ, ಮೂಡ ಅಕ್ರಮದ ಬಗ್ಗೆ ಮಾತಾಡಿ ಅಂದಿದ್ದಾರೆ ಅಶ್ವಥ್ ನಾರಾಯಣ್. ನಾಡಿನಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಇವ್ರ ಮೇಲೆ ಕ್ರಮ ಜರುಗಿಸಬೇಕು, ಸಂಪೂರ್ಣವಾಗಿ ತಮ್ಮ ಹಿತಾಸಕ್ತಿಯನ್ನ ಕಾಪಾಡ್ಕೊತಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಮೊರೆ ಹೋಗ್ತಾರೆ. ರಾಜ್ಯಪಾಲರ ಮುಂದೆ ಪೆಟಿಷನ್ ಕೊಡ್ತಾರೆ. ಕೊಟ್ಟು ಯಾಕೆಲ್ಲ ಗೊತ್ತಿಲ್ಲ ಹಾಗೆ ಸಾಕಷ್ಟು ವಿಚಾರಗಳು